ಭಾರತೀಯ ಪೌರಾಣಿಕ, ಧಾರ್ಮಿಕ, ತಾಂತ್ರಿಕ ಮತ್ತು ಜಾನಪದ ಪರಂಪರೆಯಲ್ಲಿ ನಾಗ ಮತ್ತು ನಾಗಿಣಿ ಎಂಬ ಪರಿಕಲ್ಪನೆ ಅತ್ಯಂತ ಪ್ರಾಚೀನವಾದದ್ದು ಮತ್ತು ಅತ್ಯಂತ ರಹಸ್ಯಭರಿತವಾದದ್ದು. ಮಾನವಲೋಕಕ್ಕೆ ಭಿನ್ನವಾಗಿ ಇರುವ ಇತರ ಜಾತಿಗಳಲ್ಲಿ ನಾಗ ಜಾತಿಯು ಒಂದು ವಿಶಿಷ್ಟ ಸ್ಥಾನವನ್ನು ಹೊಂದಿದೆ. ಪುರಾಣಗಳ ಪ್ರಕಾರ ನಾಗರು ಭೂಮಿಯ ಕೆಳಭಾಗದಲ್ಲಿರುವ ವಿಶಾಲ ಮತ್ತು ವೈಭವಯುಕ್ತ ಲೋಕವಾದ ನಾಗಲೋಕದಲ್ಲಿ ವಾಸಿಸುತ್ತಾರೆ ಎಂದು ನಂಬಲಾಗಿದೆ. ಈ ನಾಗಲೋಕವು ಅಮೂಲ್ಯ ರತ್ನಗಳು, ಮುತ್ತುಗಳು, ಅಪೂರ್ವ ಸೌಂದರ್ಯ ಮತ್ತು ದೈವಿಕ ಶಕ್ತಿಗಳಿಂದ ಕೂಡಿದ ಲೋಕವಾಗಿದ್ದು, ಸಾಮಾನ್ಯ ಮಾನವನ ದೃಷ್ಟಿಗೆ ಅತೀತವಾದ ಒಂದು ಅತೀಂದ್ರಿಯ ಜಗತ್ತು ಎಂದು ವರ್ಣಿಸಲಾಗಿದೆ. ಈ ನಾಗಜಾತಿಯ ಸ್ತ್ರೀಯರನ್ನೇ ನಾಗಿಣಿಯರು ಎಂದು ಕರೆಯುತ್ತಾರೆ. ನಾಗಿಣಿಯರನ್ನು ಅತ್ಯಂತ ಸುಂದರಿಯರು, ಆಕರ್ಷಕ ರೂಪ ಹೊಂದಿರುವವರು ಹಾಗೂ ದೈವಿಕ ಹಾಗೂ ಅತೀಂದ್ರಿಯ ಶಕ್ತಿಗಳನ್ನು ಹೊಂದಿರುವವರು ಎಂದು ಪುರಾಣಗಳು ಮತ್ತು ಜನಮಾನಸದಲ್ಲಿ ಗಾಢವಾಗಿ ಬಿಂಬಿಸಲಾಗಿದೆ. ನಾಗಿಣಿ ಸಾಮಾನ್ಯವಾಗಿ ಹಾವುಗಳ ಸಮುದಾಯಕ್ಕೆ ಸೇರಿದ ಒಂದು ಸ್ತ್ರೀಲಿಂಗ ದೈವಿಕ ಜೀವಿಯಾಗಿದ್ದು, ಪೌರಾಣಿಕ ಚಿತ್ರಣಗಳಲ್ಲಿ ಅವಳ ದೇಹದ ಮೇಲ್ಭಾಗವು ಮಾನವ ಸ್ತ್ರೀಯಂತೆ ಸುಂದರ ಮುಖ, ಕಣ್ಣು, ಕೈಗಳು ಮತ್ತು ದೇಹವನ್ನು ಹೊಂದಿರುತ್ತದೆ ಹಾಗೂ ಕೆಳಭಾಗದಲ್ಲಿ ಹಾವಿನ ಬಾಲ ಇರುವಂತೆ ವರ್ಣಿಸಲಾಗುತ್ತದೆ. ಈ ರೂಪವು ಮಾನವ ಹಾಗೂ ಪ್ರಕೃತಿಯ ಮಧ್ಯದ ಅಪೂರ್ವ ಸಂಯೋಜನೆಯ ಸಂಕೇತವಾಗಿದೆ. ಕೆಲವು ಕಥೆಗಳಲ್ಲಿ ನಾಗಿಣಿಯರು ಸಂಪೂರ್ಣ ಹಾವಿನ ರೂಪವನ್ನು ತಾಳುತ್ತಾಳೆ, ಮತ್ತೆ ಕೆಲವು ಕಥೆಗಳಲ್ಲಿ ಪೂರ್ಣ ಮಾನವ ಸ್ತ್ರೀಯ ಅಂದವನ್ನು ತಾಳುತ್ತಾಳೆ ಎಂದು ಹೇಳಲಾಗಿದೆ. ರೂಪ ಬದಲಿಸುವ ಈ ಸಾಮರ್ಥ್ಯವು ನಾಗಿಣಿಯರಲ್ಲಿ ಅಡಗಿರುವ ಅತೀಂದ್ರಿಯ ಶಕ್ತಿಯ ಸಂಕೇತವಾಗಿದೆ. ಅವರು ಸಾಮಾನ್ಯ ಜೀವಿಗಳಿಗೂ ಮೀರಿದ ಬುದ್ಧಿಶಕ್ತಿ, ಆಯುಷ್ಯ, ಸೌಂದರ್ಯ ಮತ್ತು ಮಂತ್ರಶಕ್ತಿಯನ್ನು ಹೊಂದಿರುತ್ತಾರೆ ಎಂಬ ನಂಬಿಕೆ ಪ್ರಚಲಿತದಲ್ಲಿದೆ. ನಾಗಪೂಜೆ ಭಾರತದ ಅತ್ಯಂತ ಪ್ರಾಚೀನ ಧಾರ್ಮಿಕ ಆಚರಣೆಗಳಲ್ಲಿ ಒಂದಾಗಿದೆ. ಸಾವಿರಾರು ವರ್ಷಗಳಿಂದ ಹಾವು ಮತ್ತು ಸರ್ಪಗಳನ್ನು ದೇವತೆಗಳ ರೂಪದಲ್ಲಿ ಪೂಜಿಸುವ ಸಂಪ್ರದಾಯ ನಮ್ಮ ದೇಶದಲ್ಲಿ ನಡೆದುಕೊಂಡು ಬರುತ್ತಿದೆ. ಹಾವು ಭೂಮಿಯ ಆಳದಲ್ಲಿ ವಾಸಿಸುವುದರಿಂದ ಅದು ಭೂತತ್ವದ ಪ್ರತೀಕವಾಗಿದ್ದು, ಭೂಮಿಯ ಸಸ್ಯ ಸಮೃದ್ಧಿ, ನೀರು, ಸಂತಾನ ಸಂಪತ್ತು, ರಕ್ಷಣೆ, ಪುನರ್ಜನ್ಮ ಮತ್ತು ಶಕ್ತಿಯ ಸಂಕೇತವಾಗಿದೆ. ಈ ಕಾರಣದಿಂದಲೇ ನಾಗ ಮತ್ತು ನಾಗಿಣಿಯರು ಧಾನ್ಯ ಸಂಪತ್ತು, ಕುಟುಂಬ ವೃದ್ಧಿ ಮತ್ತು ಸಮೃದ್ಧಿಯ ದೇವತೆಗಳಾಗಿ ಜನಮನದಲ್ಲಿ ಗುರುತಿಸಿಕೊಂಡಿದ್ದಾರೆ. ನಾಗಪಂಚಮಿ ಎಂಬ ಹಬ್ಬವನ್ನು ನಾಗಾರಾಧನೆಗಾಗಿ ವಿಶೇಷವಾಗಿ ಆಚರಿಸಲಾಗುತ್ತದೆ. ಆ ದಿನ ಹಾಲು, ಹೂವು, ಕುಂಕುಮ ನೈವೇದ್ಯಗಳನ್ನು ಅರ್ಪಿಸಿ ನಾಗದೇವತೆ ಮತ್ತು ನಾಗಿಣಿಯ ಕೃಪೆಯನ್ನು ಭಕ್ತರು ಬೇಡಿಕೊಳ್ಳುತ್ತಾರೆ. ಈ ಪೂಜೆಯಿಂದ ಕುಟುಂಬದಲ್ಲಿ ಸಂತಾನ ಭಾಗ್ಯ ಲಭಿಸುತ್ತದೆ, ಭಯನಾಶವಾಗುತ್ತದೆ ಹಾಗೂ ದುಷ್ಪ್ರಭಾವ ದೂರವಾಗುತ್ತದೆ ಎಂಬ ನಂಬಿಕೆ ಇದೆ. ಪುರಾತತ್ವ ಅಧ್ಯಯನಗಳಿಂದ ನಾಗದೇವತೆ ಮತ್ತು ನಾಗಿಣಿಯರ ಕುರಿತು ಬಹುಮುಖ್ಯ ಮಾಹಿತಿಗಳು ಲಭ್ಯವಾಗಿವೆ. ಭಾರತದ ವಿವಿಧ ಭಾಗಗಳಲ್ಲಿ ನಡೆದ ಉತ್ಖನನ ಕಾರ್ಯಗಳಲ್ಲಿ ಸಾವಿರಾರು ವರ್ಷ ಹಳೆಯದಾದ ನಾಗದೇವತೆಯ ಕಲ್ಲಿನ ಮೂರ್ತಿಗಳು ಪತ್ತೆಯಾಗಿವೆ. ಈ ಮೂರ್ತಿಗಳು ಇಂದಿಗೂ ದೇಶದ ವಿವಿಧ ಪುರಾತತ್ವ ವಸ್ತು ಸಂಗ್ರಹಾಲಯಗಳಲ್ಲಿ ಕಾಣಸಿಗುತ್ತವೆ. ಇದರಿಂದ ನಾಗಪೂಜೆ ಕೇವಲ ಕಲ್ಪನೆ ಅಥವಾ ಕಥೆಯಲ್ಲ, ಅದು ಪ್ರಾಚೀನ ಭಾರತೀಯ ಸಮಾಜದ ನೈಜ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಆಚರಣೆ ಎಂಬುದು ಸ್ಪಷ್ಟವಾಗುತ್ತದೆ. ಪುರಾಣಗಳು ಮತ್ತು ಐತಿಹಾಸಿಕ ಗ್ರಂಥಗಳಲ್ಲಿ ನಾಗವಂಶದ ರಾಜರ ಉಲ್ಲೇಖಗಳು ಬಹುಸಾರ ಕಂಡುಬರುತ್ತವೆ. ಕೆಲವು ಪ್ರಸಿದ್ಧ ರಾಜವಂಶಗಳು ತಾವು ನಾಗವಂಶದ ಉತ್ತರಾಧಿಕಾರಿಗಳು ಎಂದು ಹೆಮ್ಮೆಯಿಂದ ಗುರುತಿಸಿಕೊಂಡಿದ್ದಂತೆ ಹೇಳಲಾಗಿದೆ. ಇದರಿಂದ ನಾಗಜಾತಿಗೆ ಸಮಾಜದಲ್ಲಿ ದೊರಕಿದ್ದ ಗೌರವ ಮತ್ತು ಮಹತ್ವ ನಮಗೆ ತಿಳಿಯುತ್ತದೆ. ಜಾನಪದ ಕಥೆಗಳು ಮತ್ತು ಜನಪ್ರಚಲಿತ ನಂಬಿಕೆಗಳಲ್ಲಿ ನಾಗಿಣಿಯರ ಪಾತ್ರ ಅತ್ಯಂತ ಭಾವನಾತ್ಮಕ ಮತ್ತು ರಹಸ್ಯಮಯವಾಗಿದೆ. ಅನೇಕ ಕಥೆಗಳಲ್ಲಿ ನಾಗಿಣಿಯರು ಮಾನವ ಲೋಕಕ್ಕೆ ಬಂದು ಮಾನವನನ್ನು ಪ್ರೀತಿಸುವುದು, ತಮ್ಮ ನಿಜರೂಪವನ್ನು ಮರೆಮಾಚಿಕೊಂಡು ಮಾನವ ಸ್ತ್ರೀಯರಂತೆ ಜೀವನ ನಡೆಸುವುದು, ಪ್ರೀತಿಗಾಗಿ ತ್ಯಾಗ ಮಾಡುವುದಂತಹ ಘಟನೆಗಳು ಹೃದಯಸ್ಪರ್ಶಿಯಾಗಿ ಚಿತ್ರಿಸಲ್ಪಟ್ಟಿವೆ.
ಕೆಲವು ಕಥೆಗಳಲ್ಲಿ ನಾಗಿಣಿಯ ಪ್ರೇಮ ಶುದ್ಧವಾಗಿದ್ದು ಅವಳು ಮಾನವಿಗಾಗಿ ತನ್ನ ಅಮರತ್ವವನ್ನು ತ್ಯಜಿಸುತ್ತಾಳೆ ಎನ್ನಲಾಗುತ್ತದೆ. ಮತ್ತೆ ಕೆಲವು ಕಥೆಗಳಲ್ಲಿ ವಂಚನೆಗೊಳಗಾದ ನಾಗಿಣಿಯ ಶಾಪ ಭಯಾನಕವಾಗುತ್ತದೆ ಎನ್ನುವ ಅಂಶವೂ ಇದೆ. ಇಂತಹ ಕಥೆಗಳು ನಾಗಿಣಿಯರನ್ನು ಕೇವಲ ದೇವತೆಯಾಗಿ ಮಾತ್ರವಲ್ಲ, ಭಾವನೆಗಳುಳ್ಳ, ದುಃಖ ಸಂವೇದನೆಯುಳ್ಳ, ಪ್ರೀತಿಗೆ ತೀವ್ರವಾಗಿ ಬದ್ಧಳಾದ ದೈವಿಕ ಸ್ತ್ರೀಯ ರೂಪದಲ್ಲಿಯೂ ಚಿತ್ರಿಸುತ್ತವೆ. ತಂತ್ರಶಾಸ್ತ್ರ ಮತ್ತು ಮಂತ್ರಶಾಸ್ತ್ರದಲ್ಲಿ ನಾಗ ಮತ್ತು ನಾಗಿಣಿಯರು ಅತ್ಯಂತ ಶಕ್ತಿಶಾಲಿ ದೈವಿಕ ತತ್ವಗಳಾಗಿ ಪರಿಗಣಿಸಲ್ಪಟ್ಟಿದ್ದಾರೆ. ನಾಗಜಾತಿಯು ತನ್ನ ಭಕ್ತ ಅನ್ವೇಷಕನಿಗೆ ಅಪೇಕ್ಷಿತ ವರ, ಧನ, ಸಂತಾನ, ರಕ್ಷಣೆ, ಶತ್ರುನಾಶ ಮತ್ತು ಅತೀಂದ್ರಿಯ ಶಕ್ತಿಗಳನ್ನು ನೀಡುವ ಸಾಮರ್ಥ್ಯವನ್ನು ಹೊಂದಿದೆ ಎಂದು ನಂಬಲಾಗಿದೆ. ಈ ಕಾರಣದಿಂದಲೇ ನಾಗ ಸಾಧನೆ, ನಾಗಮಂತ್ರ ಜಪ, ನಾಗಹೋಮ, ತಂತ್ರ ಸಾಧನೆ ಸೇರಿದಂತೆ ಹಲವು ವಿಧದ ಆಧ್ಯಾತ್ಮಿಕ ಅಭ್ಯಾಸಗಳು ಸಮಾಜದಲ್ಲಿ ಪ್ರಚಲಿತವಾಗಿವೆ. ಆದರೆ ಈ ಸಾಧನೆಗಳು ಅತ್ಯಂತ ನಿಯಮಬದ್ಧವಾಗಿರಬೇಕು ಮತ್ತು ಶುದ್ಧ ಉದ್ದೇಶ, ಗುರುಪದೇಶ ಹಾಗೂ ಆತ್ಮಶುದ್ಧಿಯೊಂದಿಗೆ ಮಾತ್ರ ಕೈಗೊಳ್ಳಬೇಕು ಎಂದು ಶಾಸ್ತ್ರಗಳು ಎಚ್ಚರಿಸುತ್ತವೆ. ದುರುದ್ದೇಶದಿಂದ ಅಥವಾ ಲಾಲಸೆಯಿಂದ ನಾಗಸಾಧನೆ ನಡೆಸಿದರೆ ಅದು ಭಾರೀ ಅನರ್ಥಕ್ಕೂ ಕಾರಣವಾಗಬಹುದು ಎಂಬ ಗಟ್ಟಿಯಾದ ನಂಬಿಕೆ ಕೂಡ ಇದೆ. ಆಧ್ಯಾತ್ಮಿಕ ದೃಷ್ಟಿಯಿಂದ ನೋಡಿದರೆ ನಾಗ ಮತ್ತು ನಾಗಿಣಿಯ ಪರಿಕಲ್ಪನೆ ಕುಂಡಲಿನಿ ಶಕ್ತಿಯೊಂದಿಗೆ ಆಳವಾಗಿ ಸಂಬಂಧಿಸಿದೆ. ಯೋಗಶಾಸ್ತ್ರದ ಪ್ರಕಾರ ಮಾನವನ ದೇಹದಲ್ಲಿನ ಮೂಲಾಧಾರ ಚಕ್ರದಲ್ಲಿ ಸುಪ್ತವಾಗಿ ನೆಲೆಸಿರುವ ದೈವಿಕ ಶಕ್ತಿಯನ್ನೇ ಕುಂಡಲಿನಿ ಶಕ್ತಿ ಎಂದು ಕರೆಯಲಾಗುತ್ತದೆ. ಈ ಶಕ್ತಿ ಸರ್ಪದಂತೆ ಸುರುಳಿಯಾಗಿ ಮಲಗಿರುವುದರಿಂದ ಅದನ್ನು ಸರ್ಪಶಕ್ತಿ ಎಂದು ಉಪಮಾನಿಸಲಾಗಿದೆ. ಯೋಗ ಸಾಧನೆಯ ಮೂಲಕ ಆ ಶಕ್ತಿ ಮೇಲಕ್ಕೆ ಏರಿ ಸಹಸ್ರಾರ ಚಕ್ರವನ್ನು ತಲುಪಿದಾಗ ಮಾನವನಿಗೆ ಪರಮಜ್ಞಾನ, ಆತ್ಮಮೋಕ್ಷ ಮತ್ತು ದೈವಿಕ ಅನುಭವ ಪ್ರಾಪ್ತವಾಗುತ್ತದೆ. ಈ ಕಾರಣದಿಂದ ನಾಗಿಣಿಯು ಕೇವಲ ಪೌರಾಣಿಕ ಜೀವಿಯಷ್ಟೇ ಅಲ್ಲ, ಮಾನವನ ಅಂತರಂಗದ ದೈವಿಕ ಶಕ್ತಿಯ ಸಂಕೇತವಾಗಿಯೂ ಪರಿಗಣಿಸಲಾಗುತ್ತದೆ. ಪಾಶ್ಚಾತ್ಯ ಸಾಹಿತ್ಯದಲ್ಲಿಯೂ ನಾಗಿಣಿಯ ಪರಿಕಲ್ಪನೆ ಒಂದು ವಿಶಿಷ್ಟ ಸ್ಥಾನವನ್ನು ಪಡೆದುಕೊಂಡಿದೆ. ಹ್ಯಾರಿ ಪಾಟರ್ ಕಥಾಸರಣಿಯಲ್ಲಿ ವೋಲ್ಡೆಮೋರ್ಟ್ನ ಸಾರಥಿ ಹಾವಿಗೆ ನಾಗಿಣಿ ಎಂಬ ಹೆಸರನ್ನು ನೀಡಲಾಗಿದೆ. ಇದರಿಂದ ನಾಗಿಣಿ ಎಂಬ ಶಬ್ದದ ರಹಸ್ಯಮಯತೆ, ಭಯಮಿಶ್ರಿತ ಶಕ್ತಿ ಮತ್ತು ಅತೀಂದ್ರಿಯ ಭಾವ ಜಗತ್ತಿನಾದ್ಯಂತ ಜನಪ್ರಿಯವಾಗಿರುವುದನ್ನು ನಾವು ಗಮನಿಸಬಹುದು. ಆದರೆ ಭಾರತೀಯ ಸಂಸ್ಕೃತಿಯಲ್ಲಿ ನಾಗಿಣಿಯು ಕೇವಲ ಭಯದ ಸಂಕೇತವಾಗಿರದೆ ಶಕ್ತಿ, ರಕ್ಷಣೆ, ಸಂತಾನ ಭಾಗ್ಯ, ಐಶ್ವರ್ಯ ಮತ್ತು ಕರುಣೆಯ ಸಂಕೇತವಾಗಿಯೂ ಪೂಜಿಸಲ್ಪಡುತ್ತಾಳೆ. ಈ ಎಲ್ಲ ಆಯಾಮಗಳನ್ನು ಗಮನಿಸಿದರೆ ನಾಗಿಣಿ ಎಂಬ ಪರಿಕಲ್ಪನೆ ಕೇವಲ ಕಥೆಗಳಲ್ಲಿನ ಕಲ್ಪಿತ ಪಾತ್ರವಲ್ಲ ಎಂಬುದು ಸ್ಪಷ್ಟವಾಗುತ್ತದೆ. ಅವಳು ಭಾರತೀಯ ಧರ್ಮ, ಸಂಸ್ಕೃತಿ, ಪುರಾಣ, ಜಾನಪದ, ತಂತ್ರಶಾಸ್ತ್ರ, ಯೋಗಶಾಸ್ತ್ರ ಮತ್ತು ಮಾನವ ಚಿಂತನೆಯ ಆಳವಾದ ಪದರಗಳಲ್ಲಿ ಬೆಸೆದು ಹೋಗಿರುವ ಒಂದು ಜೀವಂತ ದೈವಿಕ ತತ್ವವಾಗಿದೆ. ನಾಗಿಣಿಯು ಸೌಂದರ್ಯ ಮತ್ತು ಶಕ್ತಿಯ ಸಂಗಮ, ಪ್ರೀತಿ ಮತ್ತು ರಹಸ್ಯದ ಮಿಶ್ರಣ, ಭಯ ಮತ್ತು ಭಕ್ತಿಯ ನಡುವಿನ ಸೂಕ್ಷ್ಮ ಸಮತೋಲನವನ್ನು ಪ್ರತಿನಿಧಿಸುವ ಅಪೂರ್ವ ದೈವಿಕ ಶಕ್ತಿ. ಈ ಕಾರಣದಿಂದಲೇ ಸಾವಿರಾರು ವರ್ಷಗಳ ಹಿಂದಿನಿಂದಲೂ ಇಂದಿನವರೆಗೂ ನಾಗಿಣಿ ಎಂಬ ಕಲ್ಪನೆ ಜನಮನದಲ್ಲಿ ಅಚ್ಚಳಿಯದೆ ಜೀವಂತವಾಗಿ ಉಳಿದುಕೊಂಡಿದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.